ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಜನವರಿ 13ರಿಂದ 15ರವರೆಗೆ ನಡೆದಂತಹ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಮೊದಲನೇದಾಗಿ, ಇತ್ತೀಚೆಗೆ ನವದೆಹಲಿಯಲ್ಲಿ ನಡೆದ ಮಿಸ್ಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ 2024ರ ಪ್ರಶಸ್ತಿಯ ವಿಜೇತರು ಯಾರು? ಇನ್ನು ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ನವದೆಹಲಿಯಲ್ಲಿ ಮದುವೆಯಾದ ಸ್ತ್ರೀಯರಿಗಾಗಿ ನಡೆದಂತಹ ಸೌಂದರ್ಯ ಸ್ಪರ್ಧೆ ಮಿಸ್ಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ 2024ರ ಕಿರೀಟವನ್ನ ಕನ್ನಡತಿ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಅವರಿಗೆ ಒಲಿದು ಬಂದಿರುವಂತದ್ದು. ಇನ್ನು ನವದೆಹಲಿಯಲ್ಲಿ 5 ದಿನಗಳವರೆಗೆ ನಡೆದಂತಹ ಈ ಒಂದು ಸ್ಪರ್ಧೆಯಲ್ಲಿ ಅಂತಿಮ ಸುತ್ತಿನಲ್ಲಿ ಕರ್ನಾಟಕದ ಮದ್ದೂರಿನ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಅವರು ಎನ್ಚಾಂಟಿಂಗ್ ವಿಭಾಗದ ಒಂದು ಕಿರೀಟವನ್ನ ಗೆದ್ದುಕೊಂಡಿದ್ದಾರೆ. ಜೊತೆಗೆ ಅದೇ ವಿಭಾಗದಲ್ಲಿ ಸೋಷಿಯಲ್ ಇನ್ಫ್ಲುಯೆನ್ಸರ್ ಗೌರವ್ ಕುಸಾ ಇವರು ಪಾತ್ರರಾಗಿರುವಂತದ್ದು. ಇನ್ನು ಮಿಸ್ಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ 2024ರ ಇನ್ನುಳಿದಂತಹ ವಿಭಾಗದ ವಿಜೇತರನ್ನ ನೋಡ್ತಾ ಹೋಗೋಣ. ವಿನ್ನರ್ ಆಫ್ 2024 ಗಾಜಲ್ ಗುಪ್ತಾ, ವಿನ್ನರ್ ಆಫ್ ಗ್ರೂಪ್ ಎ ಚಾರ್ಮಿಂಗ್ ವಿಭಾಗದಲ್ಲಿ ಗಾಜಲ್ ಗುಪ್ತಾರವರು ವಿಜೇತರಾಗಿರುವಂತದ್ದು. ಇನ್ನು ಅದಿತಿ ಗೋಗೈ ವಿನ್ನರ್ ಆಫ್ ಗ್ರೂಪ್ ಬಿ ರ್ಯಾವಿಶಿಂಗ್ ವಿಭಾಗದಲ್ಲಿ ಇವರು ವಿನ್ನರ್ ಆಗಿರುವಂತದ್ದು. ಇನ್ನು ಪ್ರಿಯಾ ಗೋಸ್ವಾಮಿ ವಿನ್ನರ್ ಆಫ್ ಗ್ರೂಪ್ ಸಿ ಎನ್ಚಾಂಟಿಂಗ್ ವಿಭಾಗದಲ್ಲಿ ವಿನ್ನರ್ ಆಗಿರುವಂತಹವರು. ಇನ್ನು ಸ್ನೇಹಾ ಚೌಧರಿ ಫೇಸ್ ಆಫ್ ನಾರ್ತ್, ಅರುಣಿಮಾ ಸಲೋಪಾಲ್ ಫೇಸ್ ಆಫ್ ಸೌತ್, ಸೋಹಿನಿ ದಾಸ್ ಫೇಸ್ ಆಫ್ ಈಸ್ಟ್, ಇನ್ನು ಅಂಕಿತಾ ಬಿಸ್ಟ್ ಫೇಸ್ ಆಫ್ ವೆಸ್ಟ್ ಇವರು ಈ ಒಂದು ಮಿಸ್ಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ 2024ರ ಇನ್ನುಳಿದಂತ ವಿಭಾಗದ ವಿಜೇತರಾಗಿರುತ್ತಾರೆ. ಇನ್ನು ಎರಡನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಖೋ-ಖೋ ವಿಶ್ವಕಪ್ ಅನ್ನ ಎಲ್ಲಿ ಆಯೋಜಿಸಲಾಗಿದೆ? ಖೋ-ಖೋ ವಿಶ್ವಕಪ್ ಅಂತಾರಾಷ್ಟ್ರೀಯ ಖೋ-ಖೋ ಪಂದ್ಯಾವಳಿಯಾಗಿದೆ. ಇನ್ನು ಇದು ಅಂತಾರಾಷ್ಟ್ರೀಯ ಖೋ-ಖೋ ಫೆಡರೇಷನ್ ಇಂದ ಮಂಜೂರಾಗಿರುವಂತದ್ದು. ಮೊದಲ ಖೋ-ಖೋ ವಿಶ್ವಕಪ್ 2025ರ ಒಂದು ಪಂದ್ಯಾವಳಿಯು ಜನವರಿ 13ರಿಂದ 19ರವರೆಗೆ ನವದೆಹಲಿಯಲ್ಲಿ ನಡೆಯುವಂತದ್ದು. ಇನ್ನು ಈ ಒಂದು ವಿಶ್ವಕಪ್ನಲ್ಲಿ 6 ಖಂಡಗಳ 23 ದೇಶಗಳು ಭಾಗವಹಿಸುತ್ತವೆ. ಇನ್ನು ಈ ಖೋ-ಖೋ ವಿಶ್ವಕಪ್ ಜನವರಿ 13ರಿಂದ 19ರವರೆಗೆ ನಡೆಯುತ್ತದೆ. ಇದರಲ್ಲಿ 20 ಪುರುಷ ತಂಡಗಳು ಮತ್ತು 19 ಮಹಿಳಾ ತಂಡಗಳು ಭಾಗವಹಿಸುತ್ತವೆ. ಇದೇ ಮೊದಲ ಬಾರಿಗೆ ಭಾರತದಿಂದ ಈ ಒಂದು ಖೋ-ಖೋ ವಿಶ್ವಕಪ್ ಅಂತಾರಾಷ್ಟ್ರೀಯ ಪಂದ್ಯಾವಳಿಯನ್ನ ನಡೆಸಲಾಗ್ತಾ ಇದೆ. ಇನ್ನು ಮೂರನೇ ಕ್ವಶನ್ ಅನ್ನ ನೋಡೋದಾದ್ರೆ, ಇತ್ತೀಚೆಗೆ ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಮತ್ತು ಲೈಬ್ರರಿ ಕಾರ್ಯಕಾರಿ ಮಂಡಳಿಗೆ ಹೊಸದಾಗಿ ಸೇರ್ಪಡೆಗೊಂಡವರು ಯಾರು? ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಮತ್ತು ಲೈಬ್ರರಿ ಕಾರ್ಯಕಾರಿ ಮಂಡಳಿಯ ಅವಧಿ ಸೋಮವಾರ ಮುಕ್ತಾಯಗೊಂಡಿರುವಂತದ್ದು. ಪುನರ್ ರಚಿಸಲಾದಂತ ಈ ಸಂಸ್ಥೆಯ ಹಿಂದಿನ 29 ಸದಸ್ಯರ ಬದಲಿಗೆ 34 ಸದಸ್ಯರಿಗೆ ವಿಸ್ತರಿಸಲಾಗಿದೆ. ಅಂದರೆ ಇನ್ನು 5 ಸದಸ್ಯರನ್ನ ಹೆಚ್ಚಿಗೆ ತೆಗೆದುಕೊಂಡಿರುವಂತದ್ದು. ಇನ್ನು ಈ ಒಂದು ಪ್ರಧಾನಮಂತ್ರಿ ಮ್ಯೂಸಿಯಂ ಮತ್ತು ಲೈಬ್ರರಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಪ್ರಧಾನಮಂತ್ರಿಗಳ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿ ಮತ್ತು ಕಾರ್ಯಕಾರಿ ಮಂಡಳಿಯನ್ನ ಮರು ರಚಿಸಲಾಗಿದ್ದು, ಪ್ರಧಾನಮಂತ್ರಿಗಳ ಮಾಜಿ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ ಮಿಶ್ರಾ ಅವರು ಸಂಸ್ಥೆಯ ಅಧ್ಯಕ್ಷರಾಗಿ ಮತ್ತೊಂದು 5 ವರ್ಷಗಳ ಅವಧಿಯ ಅಧಿಕಾರವನ್ನ ಪಡೆಯುತ್ತಾರೆ. ಈ ಹಿಂದೆ ಇದ್ದಂತಹ ಪ್ರಧಾನ ಕಾರ್ಯದರ್ಶಿ ನೃಪೇಂದ್ರ ಮಿಶ್ರಾ ಅವರೇ ಇನ್ನು 5 ವರ್ಷಗಳವರೆಗೆ ಇವರೇ ಮುಂದುವರಿಯುವಂತದ್ದು. ಇನ್ನು ಹೊಸದಾಗಿ ಈ ಒಂದು ಕಾರ್ಯಕಾರಿ ಮಂಡಳಿಗೆ ಸೇರ್ಪಡೆಗೊಂಡವರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ, ಮಾಜಿ ಕೇಂದ್ರ ಸಚಿವೆಯಾಗಿರುವಂತಹ ಸ್ಮೃತಿ ಇರಾನಿ, ಮಾಜಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿರುವಂತಹ ರಾಜೀವ್ ಕುಮಾರ್, ನಿವೃತ್ತ ಸೇನಾ ಜನರಲ್ ಸೈಯದ್ ಅತಾ ಹಸ್ನೈನ್, ಚಲನಚಿತ್ರ ನಿರ್ಮಾಪಕರಾಗಿರುವಂತಹ ಶೇಖರ್ ಕಪೂರ್ ಮತ್ತು ಸಂಸ್ಕಾರ ಭಾರತೀಯ ವಾಸುದೇವ್ ಕಾಮತ್ ಇವರು ಹೊಸದಾಗಿ ಈ ಒಂದು ಕಾರ್ಯಕಾರಿ ಮಂಡಳಿಗೆ ಸೇರ್ಪಡೆಗೊಂಡವರಾಗಿರುತ್ತಾರೆ. ಇನ್ನು ಈ ಪ್ರಧಾನ ಮಂತ್ರಿಗಳ ಮ್ಯೂಸಿಯಂ ಮತ್ತು ಲೈಬ್ರರಿ ಕಾರ್ಯಕಾರಿ ಮಂಡಳಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ
ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ನವದೆಹಲಿಯಲ್ಲಿರುವಂತಹ ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯವನ್ನ 2023ರಲ್ಲಿ ಅಧಿಕೃತವಾಗಿ ಪ್ರಧಾನ ಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಎಂದು ಮರುನಾಮಕರಣ ಮಾಡಿರುವಂತದ್ದು. ಇನ್ನು ಪ್ರಧಾನ ಮಂತ್ರಿಗಳ ಮ್ಯೂಸಿಯಂ ಮತ್ತು ಲೈಬ್ರರಿ ಸೊಸೈಟಿಯು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸವನ್ನ ಸಂರಕ್ಷಿಸುವ ಮತ್ತು ಪುನರ್ ನಿರ್ಮಿಸುವ ಗುರಿಯನ್ನ ಹೊಂದಿದೆ. ಇನ್ನು ತೀನ್ ಮೂರ್ತಿ ಹೌಸ್ ಕಾಂಪ್ಲೆಕ್ಸ್ ನೊಳಗಡೆ ಇದು ನೆಲೆಗೊಂಡಿರುವಂತದ್ದು. ಇದು ಭಾರತೀಯ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿದೆ ಮತ್ತು ಭಾರತದ ಮೊದಲ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು ಅವರ ಮರಣದ ನಂತರ 1964ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ನೆಹರು ಸ್ಮಾರಕ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯವನ್ನ 2023ರಲ್ಲಿ ಪ್ರಧಾನ ಮಂತ್ರಿ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಎಂದು ಮರುನಾಮಕರಣ ಮಾಡಲಾಗಿರುವಂತದ್ದು. ಇನ್ನು 4ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಇತ್ತೀಚೆಗೆ ಭಾರತೀಯ ನೌಕಾಪಡೆಯು ಮುಂಬೈನಲ್ಲಿ ಏಕಕಾಲದಲ್ಲಿ ಯಾವ ಯುದ್ಧ ಹಡಗುಗಳನ್ನ ನಿಯೋಜಿಸಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಾದಂತಹ INS ನೀಲಗಿರಿ, INS ಸೂರತ್ ಮತ್ತು INS ವಾಕ್ಷೀರ್ ಅನ್ನ ಬುಧವಾರ ಮುಂಬೈನ ನೌಕಾನೆಲೆಯಲ್ಲಿ ನಿಯೋಜಿಸಿರುವಂತದ್ದು. ಪ್ರಾರಂಭಿಸಲಾದಂತಹ 3 ಯುದ್ಧ ಹಡಗುಗಳಲ್ಲಿ ಯಾವ್ಯಾವ ಹಡಗುಗಳಂತ ನೋಡ್ತಾ ಹೋಗೋಣ. INS ನೀಲಗಿರಿ, ಈ ಒಂದು ಹಡಗಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡೋಣ. ಇದು ಪ್ರಾಜೆಕ್ಟ್ 17A ಸ್ಟೆಲ್ತ್ ಫ್ರೀಗೇಟ್ ವರ್ಗದ ಪ್ರಮುಖ ಹಡಗಾಗಿರುವಂತದ್ದು. ಇನ್ನು INS ಸೂರತ್, ಇದು ಪ್ರಾಜೆಕ್ಟ್ 15B ಸ್ಟೆಲ್ತ್ ಡಿಸ್ಟ್ರಾಯರ್ ವರ್ಗದ 4ನೇ ಮತ್ತು ಅಂತಿಮ ಹಡಗಾಗಿರುವಂತದ್ದು. ಇನ್ನು INS ವಾಕ್ಷಿರ, ಇದು ಸ್ಕಾರ್ಪಿನ್ ಕ್ಲಾಸ್ ಯೋಜನೆಯ 6ನೇ ಮತ್ತು ಅಂತಿಮ ಒಂದು ಜಲಾಂತರ್ಗಾಮಿ ಆಗಿರುವಂತದ್ದು. ಎಲ್ಲಾ 3 ಪ್ಲಾಟ್ಫಾರ್ಮ್ಗಳನ್ನ ಮುಂಬೈನ ಮಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಿಂದ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ನಿರ್ಮಿಸಲಾಗಿರುವಂತದ್ದು. ಇನ್ನು ವಾಕ್ಷಿರ ಜಲಾಂತರ್ಗಾಮಿ ನೌಕೆ, ಈ ಒಂದು ನೌಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡೋಣ. ವಾಕ್ಷಿರ ಜಲಾಂತರ್ಗಾಮಿ ಪ್ರಾಜೆಕ್ಟ್ 75 ರ ಅಡಿಯಲ್ಲಿ ಸ್ಕಾರ್ಪಿನ್ ವರ್ಗದಲ್ಲಿ ಕೊನೆಯದಾಗಿರುತ್ತದೆ ಮತ್ತು ವಿಶ್ವದ ಅತ್ಯಂತ ಸುಧಾರಿತ ಡೀಸೆಲ್ ವಿದ್ಯುತ್ ಜಲಾಂತರ್ಗಾಮಿಗಳಲ್ಲಿ ಒಂದಾಗಿದೆ. ಇದು ಮೇಲ್ಮೈ ವಿರೋಧಿ ಮತ್ತು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಗುಪ್ತಚರ ಸಂಗ್ರಹಣೆ, ಪ್ರದೇಶದ ಕಾವಗಾಲು ಮತ್ತು ವಿಶೇಷ ಕಾರ್ಯಾಚರಣೆಗಳನ್ನು ಒಳಗೊಂಡಂತೆ ವ್ಯಾಪಕ ಶ್ರೇಣಿಯ ಕಾರ್ಯಾಚರಣೆಯನ್ನ ನಡೆಸುವಂತ ಒಂದು ಸಾಮರ್ಥ್ಯವನ್ನ ಹೊಂದಿರುವಂತದ್ದು. ಇನ್ನು ಜಲಾಂತರ್ಗಾಮಿ ವೈಯರ್ ಗೈಡೆಡ್ ಟಾರ್ಪಿಡೋಗಳು, ಹಡಗು ವಿರೋಧಿ ಕ್ಷಿಪಣಿಗಳು ಮತ್ತು ಸುಧಾರಿತ ಸೋನಾರ್ ಸಿಸ್ಟಮ್ಗಳೊಂದಿಗೆ ಶಸ್ತ್ರ ಸಜ್ಜಿತವಾಗಿರುವಂತದ್ದು. ಇದು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ತಂತ್ರಜ್ಞಾನದ ಒಂದು ಏಕೀಕರಣದಂತಹ ಭವಿಷ್ಯದ ನವೀಕರಣಗಳಿಗೆ ಅವಕಾಶ ನೀಡುವಂತಹ ಮಾಡ್ಯುಲರ್ ನಿರ್ಮಾಣವನ್ನು ಸಹ ಒಳಗೊಂಡಿದೆ. ಇನ್ನು ಈ 3 ನೌಕಾಪಡೆಗಳನ್ನ ಮುಂಬೈನಲ್ಲಿ ಏಕಕಾಲದಲ್ಲಿ ಒಂದು ಭಾರತೀಯ ನೌಕಾಪಡೆಯು ನಿಯೋಜಿಸಿರುವಂತದ್ದು. ಇನ್ನು 5ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ನ್ಯಾಷನಲ್ ಅವಾರ್ಡ್ ಪಡೆದಂತಹ KSRTC ಬಸ್ ನಿಲ್ದಾಣ ಯಾವುದು? ದಾವಣಗೆರೆ KSRTC ಬಸ್ ನಿಲ್ದಾಣಕ್ಕೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ರಾಷ್ಟ್ರೀಯ ಪ್ರಶಸ್ತಿ ಅವಾರ್ಡ್ ಅನ್ನು ಲಭಿಸಿರುವಂತದ್ದು. ಸ್ಮಾರ್ಟ್ ಸಿಟಿ ಯೋಜನೆ ಅಡಿ ಒಟ್ಟು 120 ಕೋಟಿ ವೆಚ್ಚದಲ್ಲಿ ಈ ಒಂದು ನಿಲ್ದಾಣವನ್ನ ಹೈಟೆಕ್ ಆಗಿ ನಿರ್ಮಿಸಲಾಗಿದೆ. ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವಂತಹ ಈ ಒಂದು ನಿಲ್ದಾಣಕ್ಕೆ ಇದೀಗ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರುವಂತದ್ದು. ಇನ್ನು 6ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ಟಾಟಾ ಗ್ರೂಪ್ ವೈದ್ಯಕೀಯ ಶಾಲೆಯನ್ನು ಸ್ಥಾಪಿಸಲು ಯಾವ ಸಂಸ್ಥೆಯೊಂದಿಗೆ ತನ್ನ ಪಾಲುದಾರಿಕೆಯನ್ನ ಘೋಷಿಸಿದೆ? IISc ಬೆಂಗಳೂರು ಕ್ಯಾಂಪಸ್ನಲ್ಲಿ ಟಾಟಾ IISc ವೈದ್ಯಕೀಯ ಶಾಲೆಯನ್ನು ಸ್ಥಾಪಿಸಲು ಟಾಟಾ ಗ್ರೂಪ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನೊಂದಿಗೆ ಪಾಲುದಾರಿಕೆಯನ್ನ ಘೋಷಿಸಿರುವಂತದ್ದು.
ಟಾಟಾ ಗ್ರೂಪ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಜೊತೆಗೆ ಐಐಎಸ್ಸಿ ಬೆಂಗಳೂರು ಕ್ಯಾಂಪಸ್ನಲ್ಲಿ ಟಾಟಾ ಐಐಎಸ್ಸಿ ಮೆಡಿಕಲ್ ಸ್ಕೂಲ್ ಸ್ಥಾಪಿಸಲು 500 ಕೋಟಿ ರೂಪಾಯಿಯನ್ನ ಕೊಡುಗೆಯನ್ನ ನೀಡಿರುವಂತದ್ದು. ಇನ್ನು ಇದರ ಉದ್ದೇಶವನ್ನ ನೋಡ್ತಾ ಹೋಗೋದಾದ್ರೆ, ವಿವಿಧ ವೈದ್ಯಕೀಯ ವಿಶೇಷತೆಗಳ ಮೇಲೆ ಕೇಂದ್ರೀಕರಿಸುವಂತಹ ನವೀನ ಪದವಿ ಕಾರ್ಯಕ್ರಮಗಳು ಮತ್ತು ಜಾಗತಿಕ ಸಹಯೋಗಗಳ ಮೂಲಕ ಕ್ಲಿನಿಕಲ್ ಸಂಶೋಧನೆ ಮತ್ತು ವೈದ್ಯಕೀಯ ಶಿಕ್ಷಣವನ್ನ ಸಂಯೋಜಿಸುವಂತ ಗುರಿಯನ್ನ ಈ ಒಂದು ಸ್ಕೂಲ್ ಹೊಂದಿರುವಂತದ್ದು. ಸೊ ಇದನ್ನ ಟಾಟಾ ಗ್ರೂಪ್ ವೈದ್ಯಕೀಯ ಶಾಲೆಯನ್ನ ಐಐಎಸ್ಸಿ ಒಂದು ಸಂಸ್ಥೆಯೊಂದಿಗೆ ತನ್ನ ಪಾಲುದಾರಿಕೆಯನ್ನ ಈಗ ಘೋಷಿಸಿಕೊಂಡಿರುವಂತದ್ದು. ಇನ್ನು 7ನೇ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಇತ್ತೀಚೆಗೆ ಯಾವ ದೇಶವು ತನ್ನ ರಾಯಭಾರ ಕಚೇರಿಯನ್ನ ಬೆಂಗಳೂರಿನಲ್ಲಿ ತೆರೆಯಲಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋಣ. ಅಮೆರಿಕ ಬಳಿಕ ಬೆಂಗಳೂರಿನಲ್ಲಿ ಮತ್ತೊಂದು ದೇಶದಿಂದ ರಾಯಭಾರ ಕಚೇರಿ ಸ್ಥಾಪನೆಯಾಗುತ್ತಿದೆ. 2 ದಿನಗಳ ಸ್ಪೇನ್ ಭೇಟಿಯಲ್ಲಿರುವಂತಹ ಜೈಶಂಕರ್ ಮ್ಯಾಡ್ರಿಡ್ ನಲ್ಲಿರುವಂತಹ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸುವಾಗ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಯುಎಸ್ ವೀಸಾ ಕಚೇರಿ ಇದು ಇದೇ ಜನವರಿ 17ರಂದು ಬೆಂಗಳೂರಿನಲ್ಲಿ ಆರಂಭವಾಗುತ್ತದೆ. ಇನ್ನು ಯುಎಸ್ ವೀಸಾಗಾಗಿ ಹೈದರಾಬಾದ್ ಅಥವಾ ಚೆನ್ನೈಗೆ ಹೋಗುವುದು ಇನ್ನು ಮುಂದೆ ತಪ್ಪಲಿರುವಂತದ್ದು. ಸ್ಪೇನ್ ದೇಶದ ರಾಯಭಾರ ಕಚೇರಿ ಬೆಂಗಳೂರಿನಲ್ಲಿ ಇದೀಗ ಪ್ರಾರಂಭವಾಗುತ್ತಿದ್ದು, ಒಂದು ವೀಸಾದಡಿ 28 ರಾಷ್ಟ್ರಗಳಿಗೆ ಪ್ರಯಾಣಿಸಲು ಸಾಧ್ಯತೆ ಇರುವಂತದ್ದು. ಇನ್ನು ಸ್ಪೇನ್ ದೇಶವು ಸೆಂಜೆನ್ ಸದಸ್ಯ ರಾಷ್ಟ್ರವಾಗಿದೆ. ಈ ಒಂದು ವೀಸಾವನ್ನ ಪಡೆದವರು 28 ರಾಷ್ಟ್ರಗಳಲ್ಲಿ ಒಂದೇ ವೀಸಾದಡಿ ಪ್ರಯಾಣ ಮಾಡುವಂತಹ ಸೌಲಭ್ಯ ಇರುವಂತದ್ದು. ಇನ್ನು ಈ ಒಂದು ಸ್ಪೇನ್ ರಾಯಭಾರ ಕಚೇರಿ ಇದೀಗ ಬೆಂಗಳೂರಿನಲ್ಲಿ ಪ್ರಾರಂಭವಾಗುತ್ತದೆ. ಇನ್ನು 2025ರ ಪ್ರಕಾರ ಸ್ಪೇನ್ ವಾಸಿಗರು ಅಥವಾ ಸ್ಪೇನ್ ಪಾಸ್ಪೋರ್ಟ್ ಅನ್ನ ಹೊಂದಿರುವವರು ವಿಶ್ವದ 192 ರಾಷ್ಟ್ರಗಳಿಗೆ ವೀಸಾವಿಲ್ಲದೆ ಪ್ರಯಾಣಿಸಬಹುದಾಗಿದೆ. ಹಾಗಾಗಿ ಸ್ಪೇನ್ ದೇಶದ ಪಾಸ್ಪೋರ್ಟ್ ವಿಶ್ವದ 3ನೇ ಬಲಿಷ್ಠ ಪಾಸ್ಪೋರ್ಟ್ ಎನ್ನುವ ಹೆಗ್ಗಳಿಕೆಗೂ ಸಹ ಪ್ರಾರಂಭವಾಗಿರುವಂತದ್ದು. ಇನ್ನು 8ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ಕೇಂದ್ರ ಕೃಷಿ ಮಂತ್ರಾಲಯವು ಮೆಕ್ಕೆಜೋಳ ಸಂಶೋಧನಾ ಕೇಂದ್ರವನ್ನ ಎಲ್ಲಿ ಸ್ಥಾಪಿಸಲು ಮುಂದಾಗಿದೆ? ಶಿವಮೊಗ್ಗದ ಶಿವಪ್ಪ ನಾಯಕ ಕೃಷಿ ವಿಶ್ವವಿದ್ಯಾಲಯಕ್ಕೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳ ಪ್ರಾದೇಶಿಕ ಸಂಶೋಧನಾ ಕೇಂದ್ರವನ್ನ ಘೋಷಿಸಿರುವಂತದ್ದು. ವಿಶ್ವದಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುವಂತಹ 7ನೇ ರಾಷ್ಟ್ರ ಭಾರತವಾಗಿರುವಂತದ್ದು. ಸಂಶೋಧನಾ ಕೇಂದ್ರಕ್ಕೆ ಪೂರಕವಾದಂತಹ ಎಲ್ಲ ಅಂಶಗಳು ಶಿವಮೊಗ್ಗದಲ್ಲಿ ಇರುವುದನ್ನು ಪರಿಗಣಿಸಿ ಪಂಜಾಬ್ನ ಲೂಧಿಯಾನಾದಿಂದ ಶಿವಮೊಗ್ಗಕ್ಕೆ ಸ್ಥಳಾಂತರ ಮಾಡಲಾಗುತ್ತಿದೆ. ಇನ್ನು 9ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋದಾದ್ರೆ, ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಜಾರಿಗೆ ತರಲು ಮುಂದಾದಂತಹ ಮೊದಲ ರಾಜ್ಯ ಯಾವುದು? ಉತ್ತರಾಖಂಡ ವಿಧಾನಸಭೆಯಲ್ಲಿ ಯುಸಿಸಿ ಅಂದರೆ ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕಾರವಾಗಿದೆ. ಇದರೊಂದಿಗೆ ಈ ಮಸೂದೆ ಜಾರಿಗೆ ತಂದಂತಹ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಉತ್ತರಾಖಂಡ ಪಾತ್ರ ಆಗಿರುವಂತದ್ದು. ಇನ್ನು ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯಲ್ಲಿ ಏನೆಲ್ಲ ನಿಯಮಗಳಿವೆ ಅಂತ ನೋಡೋದಾದ್ರೆ, ಈ ಒಂದು ವಿಧೇಯಕದಡಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರುವವರು ಜೋಡಿಗಳು ನೋಂದಣಿಯನ್ನ ಮಾಡಿಕೊಳ್ಳಬೇಕು. ತಪ್ಪಿದ್ದಲ್ಲಿ ಗರಿಷ್ಠ 6 ತಿಂಗಳು ಸೆರೆವಾಸ ಮತ್ತು 25,000 ರೂಪಾಯಿ ದಂಡವನ್ನ ವಿಧಿಸಲು ಅವಕಾಶವಿದೆ. ಅಲ್ಲದೆ 21 ವಯಸ್ಸಿಗಿಂತ ಕಡಿಮೆ ಇರುವಂತಹ ವಯಸ್ಸಿನ ಜೋಡಿಗಳು ಸಹಜೀವನ ನಡೆಸಲು ಬಯಸಿದರೆ ಅದಕ್ಕೆ ಪೋಷಕರ ಅನುಮತಿಯನ್ನು ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಇನ್ನು ಲಿವ್ ಇನ್ ಸಂಬಂಧದಲ್ಲಿರುವಂತಹ ಜೋಡಿಗಳು ತಾವು ಉತ್ತರಾಖಂಡದ ನಿವಾಸಿಗಳೇ ಅಥವಾ ಅನ್ಯ ರಾಜ್ಯದ ನಿವಾಸಿಗಳೇ ಎಂಬ ವಿಚಾರವನ್ನು ನೋಂದಣಿ ವೇಳೆ ಸ್ಪಷ್ಟಪಡಿಸುವಂತ ನಿಯಮವನ್ನ ರೂಪಿಸಲಾಗಿದೆ. ಈ ಒಂದು ಏಕರೂಪದ ನಾಗರಿಕ ಸಂಹಿತೆ ಮಸೂದೆಯನ್ನ ಜಾರಿಗೆ ತರುತ್ತಿರುವಂತಹ ಮೊದಲ ರಾಜ್ಯ ಉತ್ತರಾಖಂಡ್ ಆಗಿರುವಂತದ್ದು. ಇನ್ನು 10ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗೆ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗದಲ್ಲಿ ಯಶಸ್ವಿಯಾದಂತ 4ನೇ ದೇಶ ಯಾವುದು? ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಮಿಷನ್ ಅನ್ನ ಡಿಸೆಂಬರ್ 30, 2024ರಂದು ಶ್ರೀಹರಿಕೋಟಾದ
ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಪ್ರಾರಂಭಿಸಲಾಯಿತು. ಇನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಗುರುವಾರ ಸ್ಪ್ಯಾಡೆಕ್ಸ್ ಉಪಗ್ರಹಗಳ ಒಂದು ಡಾಕಿಂಗ್ ಪ್ರಕ್ರಿಯೆಯನ್ನ ಯಶಸ್ವಿಯಾಗಿ ಈಗ ಪೂರ್ಣಗೊಳಿಸಿರುವಂತದ್ದು. ಯುನೈಟೆಡ್ ಸ್ಟೇಟ್, ರಷ್ಯಾ ಮತ್ತು ಚೀನಾದ ನಂತರ ಭಾರತವು ಈ ಒಂದು ಯಶಸ್ವಿ ಬಾಹ್ಯಾಕಾಶ ಡಾಕಿಂಗ್ ಅನ್ನು ಸಾಧಿಸಿದಂತಹ 4ನೇ ದೇಶ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂತದ್ದು. ಇವಿಷ್ಟು ಈ ಒಂದು ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗದ ಬಗ್ಗೆ ಇರುವಂತಹ ಮಾಹಿತಿಯಾಗಿರುತ್ತದೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.